ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಹೈಬಿಸ್ಕಸ್ಸಿಂದ ಕಂಡೀಷನರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಬಾದಾಮ್ ಗಮ್ ಅಂತ ಸಿಗುತ್ತೆ ನಿಮಗೆ ಸ್ಟೋರ್ಗಳಲ್ಲಿ. ಸೊ ಅದನ್ನು ತಗೊಂಡಿದ್ದೀನಿ. ಇದು ಬಾದಾಮಿ ಮರದಿಂದ ತೆಗೆದಿರ್ತಾರೆ. ಸೊ ಅದನ್ನು ಒಳ್ಳೇದು ನೋಡಿ ತಗೊಳ್ಳಿ. ಇದನ್ನು ಇಂಟೇಕ್ ಕೂಡ ಮಾಡ್ತಾರೆ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಕಂಡೀಷನರ್ ಹೇಗೆ ಮಾಡೋದು ಅಂತ. ಮತ್ತು ಬಾದಾಮ್ದು ಗಮ್ ಇದೆಯಲ್ಲ, ಇದು ಇಂಟೇಕ್ ಮಾಡಿದಾಗ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ದೇಹನ ತಂಪು ಮಾಡುತ್ತೆ. ಸೊ ಇದು ತಂಪು ಮಾಡೋಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಇದು. ನಿಮಗೆ ತುಂಬ ಹೀಟ್ ಆಗಿದ್ದಾಗ ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಸೊ ದೇಹ ತಂಪಾಗ್ತದೆ. ಬಾಳೆಹಣ್ಣು ಜೊತೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದನ್ನು. ಇದಕ್ಕೆ ಸ್ವಲ್ಪ ಬೆಲ್ಲ, ಬಾಳೆಹಣ್ಣು, ಏಲಕ್ಕಿ ಇದೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ಇವಾಗ ನಾವು ಕಂಡೀಷನರ್ ಹೇಗೆ ಮಾಡೋದು ನೋಡ್ಕೊಂಬರೋಣ. ಸೊ ಇದನ್ನು ನಾನು ಹಿಂದಿನ ದಿನ ರಾತ್ರಿಯಲ್ಲಿ ಬಾದಾಮ್ ಗಮ್ ತಗೊಂಡು ಅದನ್ನು ನೀರಲ್ಲಿ ನೆನೆ ಹಾಕ್ತೀನಿ. ಸೊ ನೆನೆ ಹಾಕಿದ ಮೇಲೆ ಇದು ನೆಕ್ಸ್ಟ್ ಡೇಗೆ ಈ ಥರ ಆಗಿರುತ್ತೆ. ಫುಲ್ ಅದೇನಿದೆ ಗಟ್ಟಿಗಿದೆಯಲ್ಲ ಅದೆಲ್ಲ ಜೆಲ್ಲಿ ಟೈಪಲ್ಲಿ ಈ ಥರ ಬಂದಿರುತ್ತೆ. ಸೊ ಇವಾಗ ಇದನ್ನು ನಾವೇನು ಮಾಡಬೇಕಂತಂತಂದರೆ, ನಾನಿವಾಗ ಫ್ರೆಶ್ ಆಗಿರೋ ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂ ತಗೊಂಡಿದ್ದೀನಿ. ಅದರ ಜೊತೆ ನಾವು ಇದೆರಡನ್ನು ಬ್ಲೆಂಡ್ ಮಾಡಿದರೆ ನಿಮಗೆ ಕಂಡೀಷನರ್ ಸಿಗುತ್ತೆ. ಸೊ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ, ಸ್ನಾನ ಆದಮೇಲೆ ಇದನ್ನು ಹಚ್ಕೊಂಡು ಮತ್ತೆ ನೀರು ಹಾಕ್ಕೊಳ್ಬೇಕು ತಲೆಗೆ. ತುಂಬ ಫ್ರೀಝಿ ಹೇರ್ಸು ಆ ಥರ ಎಲ್ಲ ಇದ್ದರೆ ಇದನ್ನು ಉಪಯೋಗಿಸ್ತಾ ಬಂದಾಗ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಶೈನಿ ಆಗುತ್ತೆ. ಮತ್ತು ನಿಮಗೆ ದಾಸವಾಳ ಕೂದಲು ಬೆಳೆಯೋಕ್ಕೆ ಸಹಕಾರಿಯಾಗುತ್ತೆ. ಈವನ್ ಬಾದಾಮ್ ಗಮ್ಮು ಕೂಡ ಅಷ್ಟೇ ನಿಮಗೆ ಶೈನಿಂಗ್ ಆಗಿ ಬರೋಕ್ಕೆ ಸಹಕಾರಿಯಾಗ್ತದೆ. ಎರಡರ ಕಾಂಬಿನೇಷನಲ್ಲಿ ನೀವು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಸಾಫ್ಟ್ ಆ್ಯಂಡ್ ಶೈನಿ ಕೂದಲು ನಿಮ್ಮದಾಗ್ತದೆ. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲೇ ಕಂಡೀಷನರ್ ಆಗಿ. ಇದನ್ನು ಹೊರಗಡೆ ಬೈ ಮಾಡೋಕ್ಕಿಂತ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಮತ್ತು ಬೆಸ್ಟ್ ಆಗಿರುತ್ತೆ. ಮತ್ತು ಇದ್ರದ್ದು ಇನ್ನೊಂದು ಪ್ರಯೋಜನ ಏನಂತಂದರೆ, ಇವಾಗ ಸಪೋಸ್ ಈಗ ಮಾಡ್ಕೊಂಡಿರ್ತೀರ ಈ ಥರ ಕಂಡೀಷನರ ರೆಡಿಯಾಗಿರುತ್ತೆ, ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಾವೇನು ಮಾಡೋದು ಅಂತ ಕ್ವಶನ್ಸ್ ಬಂದಾಗ ನೀವು ಇದನ್ನು ಇಂಟೇಕ್ ಕೂಡ ಮಾಡ್ಬೋದು. ಎನಿಹೌ ನಾನು ಎರಡನ್ನೂ ವಾಶ್ ಮಾಡಿ ಇಲ್ಲಿ ಬಳಸಿರೋದು. ಸೊ ಹಾಗಾಗಿ ಇದು ತುಂಬ ಜಾಸ್ತಿ ಆಯಿತು ಅಂತಾಗ ನೀವು ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇವಾಗ ನೋಡಿ ಇದು ಕಂಡೀಷನರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಶಾಂಪೂ ಆದಮೇಲೆ ಕೂದಲಿಗೆ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು, ಇಲ್ಲ ಪ್ಯಾಕ್ ಥರ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು. ನಿಮ್ಗೆ ಹೇಗೆ ಕರೆಕ್ಟ್ ಅನಿಸುತ್ತೆ ಸೊ ಆ ಥರ ಯಾವುದು ಸೂಟ್ ಆಗ್ತದೆ ಕರೆಕ್ಟ್ ಅನ್ನೋಕ್ಕಿಂತ ನಿಮಗೆ ಯಾವುದು ನಿಮ್ಮ ದೇಹಕ್ಕೆ ಸೂಟ್ ಆಗ್ತದೆ ಆ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಹೇರ್ ಗ್ರೋತಿಗೂ ಪ್ರಮೋಟ್ ಆಗುತ್ತೆ. ಫ್ರೀಝಿ ಹೇರು, ತುಂಬ ಹರಡ್ಕೊಂಡಿರೋ ಹೇರ್ ಇರುತ್ತಲ್ಲ, ಸೊ ಅದನ್ನು ನಿಮಗೆ ಸಾಫ್ಟ್ ಮಾಡಿ ಶೈನಿಂಗ್ ಮಾಡಿ ನೀಳವಾಗಿ ಬರೋಕ್ಕೆ ಇದು ಸಹಾಯ ಆಗ್ತದೆ. ಇದು ಕಂಡೀಷನರು ಒಂದು ಪಾರ್ಟ್ ಆದರೆ, ನಿಮಗೆ ಇದನ್ನೇ ನಾವು ಯೂಸ್ ಮಾಡಿಕೊಂಡು ಜ್ಯೂಸ್ ಕೂಡ ಮಾಡ್ಕೊಳ್ಬೋದು. ಸೊ ಅದು ಹೇಗೆ ಅಂತಂದರೆ, ನೀವೇನು ಮಾಡಿ ಅಂದರೆ ಇದ್ರ ಜೊತೆಗೆ 1 ಸ್ಪೂನು ಇದೇನಿದೆ ಕಂಡೀಷನರು ಇದನ್ನು ತಗೊಳ್ಳಿ. ಸೊ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ಎಷ್ಟು ಸ್ವೀಟ್ ಬೇಕೋ ಆ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ, ಬಿಸಿ ನೀರು ಹಾಕ್ಕೊಳ್ಳಿ. ಮತ್ತು ನಿಮಗೆ ಏಲಕ್ಕಿ ಬೇಕಾದರೆ ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಮಿಕ್ಸಿ ಆಡಿಸ್ಬಿಡಿ. ಸೊ ಇದು ಜ್ಯೂಸ್ ಕನ್ಸಿಸ್ಟೆನ್ಸಿ ಬಂದಾಗ ಇದನ್ನು ನೀವು ನಿಂಬೆಹಣ್ಣು ಹಿಂಡ್ಕೊಂಡಾದರೂ ಕುಡಿಬೋದು. ಸೊ ಇಲ್ಲ ಹಾಗೆ ಕುಡಿತೀನಿ ಅಂದರೆ ಕುಡಿಬೋದು, ಚೆನ್ನಾಗಿರ್ತದೆ. ನಿಮಗೆ ದೇಹಕ್ಕೂ ತಂಪಾಗುತ್ತೆ. ತುಂಬ ಜನಕ್ಕೆ ಈ ಮೆನ್ಸ್ಟ್ರುಯಲ್ ಸೈಕಲ್ನಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಂಥವ್ರು ಹೈಬಿಸ್ಕಸ್ ತಿಂದರೆ ತುಂಬ ಒಳ್ಳೆಯದು. ಸೊ ನಿಮಗೆ ಈ ರೂಪದಲ್ಲೂ ನೀವು ಹೈಬಿಸ್ಕಸ್ನ ತಿಂದಂಗಾಗುತ್ತೆ. ನಿಮ್ಮ ದೇಹಕ್ಕೂ ಕೂಡ ಅದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ನ ಕೊಡ್ತದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಯೂಸ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಆ್ಯಸ್ ಯೂಶುವಲ್ ರಿಪ್ಲೈ ಮಾಡ್ತೀನಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.